ಇಲ್ಲಿ ವಾಸವಾಗಿರ್ತಾವು ಇಲ್ಲಿ ವಾಸವಾಗಿರ್ತಾವು ಇಲ್ಲಿ ವಾಸವಾಗಿರ್ತಾವು. ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಾವು ಶನಿವಾರ ಫೈಲ್ ಮಾಡಿದ್ದೀವಿ. ನಿನ್ನೆ ಸಾಹೇಬ್ರ ಮುಂದೆ ಬಂದಿತ್ತು 57ನೇ ಕೋರ್ಟಲ್ಲಿ. ಅವರು ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ಟೈಮ್ ತಗೊಂಡಿದ್ದಾರೆ. ಅವರು ತಕರಾರು ಸಲ್ಲಿಸಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ಗೆ, ಆದ್ರಿಂದ ಅವರು ಟೈಮ್ ತಗೊಂಡಿದ್ದಾರೆ. ಆದ್ರೂ ಅದು ಕಾನೂನಲ್ಲಿ ಏನು ಪ್ರೊಸೆಸ್ ಇದೆಯೋ ಅದು ನಡೀತಾ ಇದೆ. ಬೇಲ್ ಅರ್ಜಿ ನಡ್ಕೊಂಡು ಹೋಗ್ತಾ ಇದೆ. ಸೆಷನ್ಸ್ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಥವಾ ಸೆಷನ್ಸ್ ಕೋರ್ಟ್ ಅಲ್ಲೇ, ಯಾಕಂದ್ರೆ ಇದು 302 ಪ್ರಕರಣ ಆದ್ರಿಂದ ಮೊದಲ ಬಾರಿಗೆ ನಾವು ಸೆಷನ್ಸ್ ಕೋರ್ಟ್ ಅಲ್ಲಿ ಹಾಕ್ಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್. ಒಂದು ವೇಳೆ ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತಂದ್ರೆ ಹೈಕೋರ್ಟ್ ಏನಾದ್ರು ಬೇಲ್ ಅಪ್ಲಿಕೇಶನ್. ಹೌದೌದು, ನಮ್ಗೆ ಕಾನೂನಲ್ಲಿ ಆತರ CRPC ನಲ್ಲಿ ಪ್ರೊಸೀಜರ್ ಇರೋದೇ ಆತರ, ಹೊಸ ಕಾನೂನಲ್ಲಿ ಇರೋದು ಪ್ರೊಸೀಜರ್ ಆತರ. ಸೆಷನ್ಸ್ ಕೋರ್ಟ್ ಫಸ್ಟ್ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ. ಸೆಷನ್ಸ್ ಕೋರ್ಟ್ ಅಲ್ಲಿ ಮುಗಿದ ತಕ್ಷಣ ನಾವು ಹೈಕೋರ್ಟ್ಗೆ, ನಮ್ಗೆ ಅಕಸ್ಮಾತ್ ಸಿಕ್ಕಿಲ್ಲ ಸೆಷನ್ಸ್ ಕೋರ್ಟ್ ಅಲ್ಲಿ ಅಂದ್ರೆ ನಾವು ಅದನ್ನ ಆದೇಶ ನಮ್ಗೆ ಇವಾಗ ಆಸ್ ಎ ನಾವು ಅವರ ವಕೀಲರಾಗಿ ನಮ್ಗೆ 100% ಅಶ್ಯೂರೆನ್ಸ್ ಇದೆ, ನಮ್ಗೆ ಕಾನ್ಫಿಡೆನ್ಸ್ ಇದೆ, ನಾವು ಸೆಷನ್ಸ್ ಕೋರ್ಟ್ ಅಲ್ಲಿ ಬೇಲ್ ತಗೊಂತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬೇಲಬಲ್ ಅಫೆನ್ಸಸ್ ಚಾರ್ಜ್ ಶೀಟ್ ಅಲ್ಲಿ ಇದರಿಂದ ಮೂರ್ ಜನಕ್ಕೆ ಸಿಕ್ಕಿದೆ ಬೇಲ್. ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಾವು ಶನಿವಾರ ಫೈಲ್ ಮಾಡಿದ್ದೀವಿ. ನಿನ್ನೆ ಬಸ್ ಬೇಲು ಅರ್ಜಿ ಕೂಡ ಇದೆ, 27ನೇ ತಾರೀಕು ಕೂಡ ಕೋರ್ಟ್ ಎತ್ಕೊತಾ ಇದೆ. ಸೊ ಮೋಸ್ಟ್ಲಿ 99% ಬೇಲ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಸೊ ಇನ್ ಕೇಸ್ 1% ಆಗಿಲ್ಲ ಅಂದರೂ ಕೂಡ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಒಳಗಡೆ ಸಿಗುತ್ತೆ, ಬಂದೇ ಬರ್ತಾರೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ಹೆಲಿಕಾಪ್ಟರ್ ಬುಕ್ ಮಾಡಿ ಇಟ್ಟಿದ್ದಾರೆ. ಯಾವಾಗ ರಿಲೀಸ್ ಆಗ್ತಾರೆ ಅವಾಗ ಹೆಲಿಕಾಪ್ಟರ್ ಬರೋ ಥರ ಎಲ್ಲ ಮಾತಾಡಿ ಇಟ್ಟಿದ್ದಾರೆ. ಸೊ ಅಷ್ಟು ಕಾನ್ಫಿಡೆಂಟ್ ಇಲ್ಲದೆ ಯಾರೂ ಬುಕ್ ಮಾಡೋಕ್ಕೆ ಹೋಗಲ್ಲ. ಸೊ 90% ಬಂದೇ ಬರ್ತಾರೆ. ಸೊ ಹಾಗೆ ಅಭಿಮಾನಿಗಳು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿ ಬಾಸ್ ಅವ್ರು ಬರ್ತಾರೆ, ಬಂದಾಗ ಹಬ್ಬ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಆದರೆ ಹಬ್ಬ ಮಾಡಿ, ಆದರೆ ಒಳ್ಳೆ ರೀತಿಯಲ್ಲಿ ಮಾಡಿ. ಯಾವುದೇ ವ್ಯಕ್ತಿನಾಗಲಿ ಯಾವುದೇ ಬೇರೆ ವ್ಯಕ್ತಿಗಳ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ. ಪಾಸ್ಟ್ನ 1 ಮಂತ್ ಆರ್ 2 ಮಂತ್ಸ್ ಬಿಟ್ಬಿಡಿ. ಅವ್ರ ಪಾಡಿಗೆ ಅವ್ರು ಆರಾಮಾಗಿ ರೆಸ್ಟ್ ಮಾಡಿ, ಅವ್ರದ್ದು ಏನು ಕೆಲಸಗಳಿದೆ, ಅವ್ರದ್ದೇನು ಶೂಟಿಂಗ್ಗಳಿದೆ ಅದು ಮುಗಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಬಂದ ತಕ್ಷಣ ಏನಾಯಿತು, ಅದಾಯಿತು ಇದಾಯಿತು ಅನ್ನೋ ಥರ ಈ ಸೋಕಾಲ್ಡ್ ಮೀಡಿಯಾಗಳ ಥರ ಹೋಗಿ ಅವ್ರ ಮೇಲೆ ಮುಗಿ ಬೀಳೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಡಿ ಬಾಸ್ ಅಕ್ಕಪಕ್ಕ ಇರ್ಬೋದು, ಅವರು ಕ್ಲೋಸ್ ರಿಲೇಟಿವ್ಗಳಿರ್ಬೋದು, ಫ್ರೆಂಡ್ಸ್ಗಳಿರ್ಬೋದು, ಇವ್ರು ಯಾರು ಅವ್ರ ಬಗ್ಗೆ ಏನು ಕ್ವಶನ್ಗಳು ಕೇಳೋಕ್ಕೆ ಹೋಗ್ಬೇಡಿ. ಬಂದಾಗ ಆರಾಮಾಗಿ ನಾರ್ಮಲಾಗಿ ಮಾತಾಡ್ಕೊಂಡಿರಿ. ಸೊ ಅವ್ರ ಶೂಟಿಂಗ್ಗಳ್ದು ಏನಿದೆಯೋ ಅದ್ರ ಮಾತಾಡಿ, ಆ ಶೂಟಿಂಗ್ಗಳು ಮುಗಿಸಿ ಆಮೇಲೆ ಡಿ ಬಾಸ್ ಓಕೆ ಅನಿಸ್ದಾಗ ಅವರೇ ವಿಡಿಯೋ ಮಾಡಿ, ನನಗೆ ಗೊತ್ತಿದ್ದಾಗ 99% ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಅವ್ರದ್ದೇ ಅವರ ಸ್ನೇಹಿತರೇ ನಡೆಸ್ತಿರೋಂಥ ಚಾನಲ್ಗಳು ಇದ್ದಾವೆ. ಸೊ ಅದ್ರಲ್ಲಿ ರಿಲೀಸ್ ಮಾಡ್ಬೋದು, ಇಲ್ಲ ಅವರ ಫೇಸ್ಬುಕ್ ಅಕೌಂಟಲ್ಲಿ ರಿಲೀಸ್ ಮಾಡ್ಬೋದು. ಯಾವುದ್ರಲ್ಲಾದರೂ ಅವ್ರು ಹೇಳಿಕೆ ಕೊಡ್ತಾರೆ. ಸೊ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಅಲ್ಲಿವರೆಗೂ ನಾವು ಡಿ ಬಾಸ್ ಬಂದಿರೋ ಖುಷಿ ಮಾತ್ರ ಪಡೋಣ. ಅದ್ರ ಬಗ್ಗೆ ನಮಗೆ ಗೌರವ ಇದೆ. ಹಾಗೆ ಬೇರೆ ವ್ಯಕ್ತಿಗಳು ಏನೇ ಮಾತಾಡಿರಲಿ, ಅದು ಟೈಮ್ ಬಂದಾಗ ನಾವು ಅದು ಅವ್ರಿಗೆ ಬಡ್ಡಿ ಸಮೇತ ಕೊಡೋಣ. ಸೊ ಅವ್ರು ಯಾವುದೇ ರೀತಿ ಕೆಟ್ಟದಾಗ ಮಾತಾಡಿದ್ರು ನೀವು ನಾರ್ಮಲಾಗಿ ಮೆಚ್ಯೂರ್ಡಾಗಿ ಮಾತಾಡಿ, ಬೇರೆ ರೀತಿಯೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ. ಹಾಗೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ವೀಡಿಯೋಗೂ ಲೈಕು ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಡಿ ಬಾಸ್ ಅವರು ಇವಾಗ 27ನೇ ರಿಲೀಸ್ ಆಗ್ತಾರಾ ಇಲ್ಲ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾರಾ, ಇದ್ರ ಬಗ್ಗೆ ನಿಮ್ಗೇನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಡಿ ಬಾಸ್.